ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಆನಿಯನ್ ಸಲಾಡ್ ಮಾಡಿದ್ದೇನೆ, ಈರುಳ್ಳಿ ಸಲಾಡ್. ಅದು ತುಂಬ ಸುಲಭವಾದ ರೆಸಿಪಿ. ಇದು ಬಿರಿಯಾನಿ, ಕಬಾಬ್, ಫಿಶ್ ಫ್ರೈಗೆಲ್ಲ ಒಳ್ಳೆ ಕಾಂಬಿನೇಷನ್. ಪರೋಟ ಮಾಡುವಾಗ ಈರುಳ್ಳಿ ಸಲಾಡನ್ನು ಸ್ಟಫಿಂಗ್ ಮಾಡಿ ಫ್ರೈ ಮಾಡಿದರೆ ಒಳ್ಳೆ ಟೇಸ್ಟ್ ಬರ್ತದೆ. ಇದನ್ನು ಹೇಗೆ ಮಾಡುವುದೆಂದು ನೋಡುವ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವ ರೀತಿ ಮಾಡುವುದೆಂದು ನೋಡೋಣ. ಈರುಳ್ಳಿ ಸಲಾಡ್ ಮಾಡಲು ನಾನು ಒಂದು ಈರುಳ್ಳಿ, ದೊಡ್ಡ ಈರುಳ್ಳಿ, ಒಂದು ಟೊಮೆಟೊ, ಅರ್ಧ ಲಿಂಬೆಯನ್ನು ತೆಗೆದುಕೊಂಡಿದ್ದೇನೆ. ಈರುಳ್ಳಿಯ ಸಿಪ್ಪೆಯನ್ನು ತೆಗೆದು ಅದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡಬೇಕು. ರೌಂಡ್ ಶೇಪಲ್ಲಿ ಕಟ್ ಮಾಡಿದ ಮೇಲೆ ಅದನ್ನು ಎಳೆ ಎಳೆಯಾಗಿ ಬಿಡಿಸಬೇಕು. ಅದನ್ನೊಂದು ಸಪರೇಟ್ ಆಗಿ ಒಂದು ಬೌಲಿಗೆ ಹಾಕೋಣ. ಈರುಳ್ಳಿ ಒಂದು ಬೌಲಿಗೆ ಹಾಕಿದ ಮೇಲೆ ಒಂದು ಟೊಮೆಟೊವನ್ನು ತೆಗೆದುಕೊಂಡು ಅದನ್ನು ಸ್ಲೈಸ್ ಮಾಡಿ ಅದರ ಬೀಜವನ್ನು ತೆಗೆಯಬೇಕು. ಆಮೇಲೆ ಅದನ್ನು ಈರುಳ್ಳಿಯ ಬೌಲಿಗೆ ಈ ಟೊಮೆಟೊವನ್ನು ಸೇರಿಸಬೇಕು. ಬೌಲ್ಗೆ ಈರುಳ್ಳಿ ಮತ್ತು ಟೊಮೆಟೊವನ್ನು ಸೇರಿಸಿದ ಬಳಿಕ ಅರ್ಧ ಲಿಂಬೆ ರಸವನ್ನು ಅದಕ್ಕೆ ಸೇರಿಸಬೇಕು. ಆನಂತರ ಅದಕ್ಕೆ 1 ಚಮಚದಷ್ಟು ಮೆಣಸಿನ ಹುಡಿ ಮತ್ತು ಅರ್ಧ ಚಮಚದಷ್ಟು ಒಳ್ಳೆ ಮೆಣಸಿನ ಪೌಡರನ್ನು ಸೇರಿಸಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಈಗ ಮಿಕ್ಸ್ ಮಾಡಬೇಕು ಚಂದ ಮಾಡಿ. 1 ನಿಮಿಷಗಳ ಕಾಲ ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಈಗ ನೋಡಿ ತಯಾರಾಗಿದೆ ನಮ್ಮ ಈರುಳ್ಳಿ ಸಲಾಡ್. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಎಲೆಯನ್ನು ಕೂಡ ಸೇರಿಸುವ, ಅದು ರುಚಿ ಹೆಚ್ಚಾಗಿ ಕೊಡುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ